ರಾಜ್ಯದ ಜನರೇ ಏಪ್ರಿಲ್ ಫೂಲ್ ಅಲ್ಲ, ಇದು ಏಪ್ರಿಲ್ ಶಾಕ್. ಇದು ಯುಗಾದಿ ಹಬ್ಬದ ಬೆನ್ನಲ್ಲೇ ರಾಜ್ಯದ ಜನತೆಗೆ ಶಾಕ್ ಕೊಟ್ಟಂತಹ ಸರ್ಕಾರ. ಯುಗಾದಿ ಭವಿಷ್ಯ ಏನೇ ಆಗಿರಲಿ ನಿಮಗೆ ಆರ್ಥಿಕ ನಷ್ಟ ಫಿಕ್ಸ್. ದಿನ ಭವಿಷ್ಯದಲ್ಲಿ ಆರ್ಥಿಕ ಲಾಭ ಅಂತಿದ್ರೂ ಕೂಡ ಅದನ್ನು ನೀವು ಮರ್ತು ಬಿಡಿ. ಧನ ಲಾಭ ಅಂತ ಯಾರಾದರೂ ಹೇಳಿದ್ರು ಕೂಡ ಅದು ಖಂಡಿತವಾಗಲೂ ಈಡೇರಲ್ಲ. ಏಕೆಂದರೆ ನಾಳೆಯಿಂದ ಇಡೀ ರಾಜ್ಯದ ಜನತೆಗೆ ಆರ್ಥಿಕ ದುಸ್ಥಿತಿ ಫಿಕ್ಸ್. ದಿನ ಭವಿಷ್ಯ, ರಾಶಿ ಭವಿಷ್ಯ ಏನೇ ಇದ್ರೂ ನೀವು ಬರ್ಬಾದಾಗೋದು ಫಿಕ್ಸ್. ನಾಳೆಯಿಂದ ಇಡೀ ರಾಜ್ಯದ ಜನರ ಭವಿಷ್ಯ ಬರೆಯೋದು ಸರ್ಕಾರ ಮಾತ್ರ. ಬಸ್ ಹತ್ತಿದ್ರೂ ಕಾಸು ಖಾಲಿ, ಮೆಟ್ರೋ ಹತ್ತಿದ್ರೂ ಜೇಬ್ ಖಾಲಿ. ಹಾಲು, ಮೊಸರು, ಕಾಫಿ, ಟೀ ಅದೆಲ್ಲವನ್ನು ಕೂಡ ನೀವು ಮರ್ತೇ ಬಿಡಬೇಕು. ಕಸ ಹಾಕಿದ್ರೂ ಹಾಕದೇ ಇದ್ರೂ ದಂಡವನ್ನು ನೀವು ಕಟ್ಟಲೇಬೇಕು. ಹೋ, ಎಂಥ ಸರ್ಕಾರನಪ್ಪ ಇದು! ರಾಜ್ಯದ ಜನರದ್ದು ಇದೆಂಥ ಬಾಳು! ಹಾಲಿನ ದರ ಅಂದರೆ ನಾಳೆಯಿಂದಲೇ ರಾಜ್ಯದ ಜನರ ಜೇಬು ಖಾಲಿ ಆಗ್ತಿರುವಂಥದ್ದು. ಹಾಲಿನ ದರ ನಾಳೆಯಿಂದಲೇ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಆಗ್ತಿರುವಂಥದ್ದು. ನಂದಿನಿ ಹಾಲು, ಮೊಸರು ಎರಡೂ ಕೂಡ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಆಗ್ತಿರುವಂಥದ್ದು. ಹೋಟೆಲ್ಗೆ ಕಾಫಿ ಕುಡಿಯೋಕ್ಕೆ ಹೋದರೆ ನೀವು ಬೈಟು ಕಾಫಿ ಮಾತ್ರ ಕುಡಿಬೇಕು. ಇಲ್ಲ ಬೈಟು ಕಾಫಿ ಅಂತೇಳಿ ಇಷ್ಟು ದಿನ ಹೇಳ್ತಾ ಇದ್ರಿ, ಇನ್ನು ಮುಂದೆ ಬೈತ್ರಿ ಬೆಸ್ಟ್ ಅಂತೇಳಿ ಹೇಳಿದ್ರೂ ಕೂಡ ಅಚ್ಚರಿ ಇಲ್ಲ. ಕರೆಂಟ್ ಬಿಲ್ ನೋಡಿದ್ರೆ ಇನ್ನು ಮುಂದೆ ನಿಂತಲ್ಲೇ ನಿಮಗೆ ಶಾಕ್ ಹೊಡೆಯುತ್ತೆ. ಮಾಸಿಕ ಕರೆಂಟ್ ಶುಲ್ಕ ಬರೋಬ್ಬರಿ 20 ರೂಪಾಯಿ ಹೆಚ್ಚಳ ಆಗಿರುವಂತಹದ್ದು. ಹಸಿ ಕಸ, ಒಣ ಕಸ. ಹಸಿ ಕಸ ಹಾಕಿದ್ರೂ ಅಷ್ಟೇ, ಒಣ ಕಸ ಹಾಕಿದ್ರೂ ಅಷ್ಟೇ. ಹಾಕದೇ ಇದ್ದರೂ ನೀವು ಕಾಸನ್ನು ಕೊಡಲೇಬೇಕು. ಬೆಂಗಳೂರಲ್ಲಿ ಕಸದಲ್ಲೂ ಕಾಸು ಮಾಡಿಕೊಳ್ತಾ ಇರುವಂತಹ ಒಂದು ಸರ್ಕಾರ. ವಸತಿ ಕಟ್ಟಡ, ವಾಣಿಜ್ಯ ಕಟ್ಟಡಗಳಿಗೆ ನಾಳೆಯಿಂದ ಸೆಸ್ ಕೂಡ ಬೀಳುತ್ತೆ. ತಿಂಗಳಿಗೆ ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 14,000ವರೆಗೂ ಕೂಡ ಸೆಸ್ಸನ್ನು ಹಾಕಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು. ಹೊಸ ವಾಹನ ತಗೊಳ್ಳೋಕೆ ಹೋದರೂ ನೀವು ಹೆಚ್ಚುವರಿ ಸೆಸ್ಸನ್ನು ಕೊಡಲೇಬೇಕಾಗುತ್ತೆ. ಜೊತೆಗೆ ಮುದ್ರಾಂಕ ಶುಲ್ಕ 50 ರೂಪಾಯಿನಿಂದ 500 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಿರುವಂಥದ್ದು. ಅಫಿಡವಿಟ್ ಶುಲ್ಕ 20 ರೂಪಾಯಿದ್ದು ಈಗ 100 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಇನ್ನು ಮುಂದೆ ಅಳತೆ ಮಾಡಿ ನೀವು ನೀರನ್ನು ಕುಡಿಬೇಕು. ನಾಳೆಯಿಂದಲೇ 1 ಲೀಟರ್ ನೀರಿಗೆ 1 ಪೈಸೆ ಹೆಚ್ಚಳವನ್ನು ಮಾಡಿರುವಂಥದ್ದು. ಕಾವೇರಿ ನೀರು ಖರ್ಚು ಮಾಡಿದರೆ ನಿಮಗೆ ಪಕ್ಕಾ ದಂಡ ಬೀಳುತ್ತೆ. ಏಪ್ರಿಲ್ 1ರಿಂದಲೇ ಎಲ್ಲ ವಸ್ತುಗಳ ಮೇಲೆ ರಾಜ್ಯ ಸರ್ಕಾರ ಜಾರಿಗೆ ತರುವಂತಹದ್ದು.